ರಾಜ್ಯದಲ್ಲಿ ಈ ಬಾರಿ ಜೂನ್ನಿಂದ ಆರಂಭ ಆದಂಥ ಮುಂಗಾರು ನಿರೀಕ್ಷಿತ ಪ್ರಮಾಣದಲ್ಲಿ ಸುರಿದಿಲ್ಲ. ಅದರ ಪರಿಣಾಮ ಇಡೀ ರಾಜ್ಯದಾದ್ಯಂತ ಬರದ ಭೀಕರ ಛಾಯೆ ಇದೆ. ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಭಾಗದ ಜೀವನಾಡಿ ಅಂತ ಕರೆಯುವಂಥ ಕಾವೇರಿ ನದಿ ಏನಿದೆ, ಕಾವೇರಿ ನದಿಯ 4 ಜಲಾಶಯಗಳು ಕೂಡ ಸದ್ಯ ಬರಿದಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಯಾಕಂತಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ ಮತ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಇನ್ಫ್ಲೋ ಇಲ್ಲ, ಒಳಹರಿವಿಲ್ಲ. ಈ ಗಾಯದ ಮಧ್ಯೆ ಬರೆ ಹಾಕಿದ ರೀತಿಯಲ್ಲಿ ನಿನ್ನೆ CWRC ಒಂದು ಆದೇಶವನ್ನು ಮಾಡಿದೆ. ಆ ಆದೇಶ ಏನು ಅಂತಂದ್ರೆ, ಇವತ್ತಿನಿಂದ ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ ಫ್ಲೋ ರೇಟಲ್ಲಿ ನೀರು ಬಿಡುಗಡೆ ಮಾಡಿ. ಆ ಆದೇಶವನ್ನು ಸರ್ಕಾರ ಪಾಲಿಸಿದರೆ ಕರ್ನಾಟಕ 4.5 TMCಯಷ್ಟು ನೀರನ್ನು ತಮಿಳುನಾಡಿಗೆ ಹರಿಸಿದಂತಾಗುತ್ತೆ. ಮಳೆಯಾದಂಥ ಸಮಯದಲ್ಲಿ, ಸಾಮಾನ್ಯ ಮಳೆ ವರ್ಷದ ಸಮಯದಲ್ಲಿ ಅಂತಾದರೆ ಇದು ನಮಗೆ ಸಮಸ್ಯೆಯಲ್ಲ. ಆದರೆ ಈ ಬಾರಿ ಮಳೆ ಆಗಿಲ್ಲ. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ 60ರಿಂದ 70% ಮಳೆ ಕೊರತೆ ಇದೆ. ನಮ್ಮ ಜಲಾಶಯಗಳಲ್ಲಿ ಕಳೆದ ಬಾರಿ ಕಂಪೇರ್ ಮಾಡಿದರೆ ಈ ಬಾರಿ ಅರ್ಧದಷ್ಟು ನೀರಿಲ್ಲ. ಇಂಥ ಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿ ಅಂತ ಅವರು ನಿರ್ದೇಶನವನ್ನು ಕೊಟ್ಟರೆ ಆ ನಿರ್ದೇಶನವನ್ನು ಪಾಲಿಸೋದಕ್ಕೆ ಸಾಧ್ಯನಾ? ಇದು ಬೇಸಿಕ್ ಆದಂಥ ಪ್ರಶ್ನೆ. ಇದೇ ವಿಚಾರದ ಬಗ್ಗೆ ರಾಜ್ಯದಾದ್ಯಂತ ಈಗ ಆಕ್ರೋಶ ಭುಗಿಲೆದ್ದಿದೆ. ಅದರಲ್ಲೂ ಕಾವೇರಿ ನೀರನ್ನು ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳ ಪರ್ವ ಶುರುವಾಗಿದೆ. ಬರ ಇದೆ. ಕರ್ನಾಟಕ ಸರ್ಕಾರ ಮನವಿ ಮಾಡಿಕೊಂಡಿದೆ, ಹೊಸ ಬೆಳೆ ಬೆಳಿಬೇಡಿ ಅಂತ. ಇಂಥ ಸ್ಥಿತಿಯಲ್ಲಿ ನಾವು ಕುಡಿಯೋ ನೀರಿಗೆ ಒದ್ದಾಡ್ತಾ ಇದ್ದೀವಿ. ಆದರೆ CWRC ಹೇಳ್ತಿದೆ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿ. ಇವತ್ತಿಂದಲೇ, ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೇ 3,500 ಕ್ಯೂಸೆಕ್ ಫ್ಲೋ ರೇಟಲ್ಲಿ ನೀರು ಬಿಡುಗಡೆಯಾಗಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಟ್ಟಿದೆ. ಸಹಜವಾಗಿ ಇದರ ಬಗ್ಗೆ ಆಕ್ರೋಶ ಭುಗಿಲೆದ್ದಿದೆ. ಯಾಕಂತಂದ್ರೆ ಕಳೆದ ಬಾರಿ ಮಳೆ ಇತ್ತು. ಕಳೆದ ಬಾರಿ ಉತ್ತಮ ಮಳೆಗಾಲ ಕರ್ನಾಟಕ ನೋಡಿತ್ತು. ಸುಪ್ರೀಂ ಕೋರ್ಟ್ನ ಆದೇಶ ಹೇಳುತ್ತೆ, 1 ವರ್ಷದಲ್ಲಿ 177 TMC ನೀರನ್ನ ನೀವು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳುತ್ತೆ. ಕಳೆದ ಬಾರಿ ನಾವು ಯಾರು ಕೇಳಲೂ ಇಲ್ಲ ನೀರೆಷ್ಟು ಬಿಡುಗಡೆ ಆಯಿತು ಅಂತ. ಯಾಕಂತಂದ್ರೆ 177 TMCಗಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಈ ಬಾರಿ ಸಂಕಷ್ಟದ ಕಾಲ. ಸಂಕಷ್ಟದ ಕಾಲದಲ್ಲಿ ನೀರು ಬಿಡುಗಡೆ ಮಾಡೋದು ಹೇಗೆ? ಎಲ್ಲಿಂದ? ಇಲ್ಲದ ನೀರನ್ನು ಬಿಡುಗಡೆ ಮಾಡೋದು ಹೇಗೆ? ಇದು ಈಗಿರುವಂತ ಪ್ರಶ್ನೆ. CWRC ಕನ್ಸಿಡರ್ ಮಾಡಿದ್ದು ಯಾವುದನ್ನ? ಅದರಲ್ಲೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ಏನನ್ನು ಕನ್ಸಿಡರ್ ಮಾಡಿದೆ CWRC? ನಮ್ಮ ಜಲಾಶಯಗಳಿಗಿರುವಂತ ಇನ್ಫ್ಲೋವನ್ನು ಲೆಕ್ಕ ಹಾಕಿ, ಅಂದ್ರೆ ಒಳಹರಿವು, ಹರಿದು ಬರ್ತಾ ಇರುವಂತ ನೀರನ್ನ ಲೆಕ್ಕ ಹಾಕಿ ನೀವು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದೆ. ಬಟ್ ಇಲ್ಲಿ ಸಮಸ್ಯೆ ಎಲ್ಲಾಗತ್ತೆ ಅಂತಂದ್ರೆ, ನಾವು 15 ದಿನ 3,500 ಕ್ಯೂಸೆಕ್ ಫ್ಲೋ ರೇಟಲ್ಲಿ ನೀರು ಬಿಡುಗಡೆ ಮಾಡಬೇಕು. ಆದರೆ ನಮಗೆ ಬರ್ತಾ ಇರುವಂತ ಇನ್ಫ್ಲೋ ಬಗ್ಗೆ ಗ್ಯಾರಂಟಿ ಇಲ್ಲ. 15 ದಿನ ಈಗ ಇರುವಂತ 2,500 ಕ್ಯೂಸೆಕ್ ಒಳಹರಿವೇನಿದೆ ಅದು ಕಂಟಿನ್ಯೂ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದು ಕಡಿಮೆ ಆಗಬಹುದು. ಕಂಟಿನ್ಯೂ ಆಯಿತು ಅಂತಂದ್ರೆ ನಮಗೆ 3 TMC ನೀರು ಹರಿದು ಬರುತ್ತೆ ನಮ್ಮ ಡ್ಯಾಮ್ಗಳಿಗೆ. ಆದರೆ ಕಂಟಿನ್ಯೂ ಆಗತ್ತೆ ಅಂತ ಎಲ್ಲಿದೆ ಗ್ಯಾರಂಟಿ? ಬಟ್ ತಮಿಳುನಾಡಿಗೆ ನೀರು ಬಿಡಬೇಕಾಗಿರೋದು ಗ್ಯಾರಂಟಿ. ಸೊ 4.5 TMC ನೀರನ್ನು ನೀವು ಬಿಡಲೇಬೇಕು. 2,500 ಕ್ಯೂಸೆಕ್ ನೀರು ಈಗಿರುವಂತ ಒಳಹರಿವು 15 ದಿನ ಕಂಟಿನ್ಯೂ ಆದ್ರೆ ನಮಗೆ 3 TMC ನೀರು ಹರಿದು ಬರುತ್ತೆ, ಹೌದು. ಬಟ್ ಮಳೆ ಆಗ್ತಿಲ್ವಲ್ಲ ಅಲ್ಲಿ. 2,500 ಕ್ಯೂಸೆಕ್ ನೀರು ಹರಿದು ಈಗ ಬರ್ತಾ ಇದೆ. ನಾಳೆ ಅದೇ ಪ್ರಮಾಣದಲ್ಲಿ ಬರುತ್ತಾ? ನಾಡಿದ್ದು ಅದೇ ಪ್ರಮಾಣದಲ್ಲಿ ಬರುತ್ತಾ? ಗೊತ್ತಿಲ್ಲ. ಸಮಸ್ಯೆ ಅಲ್ಲಿದೆ. ನಾವು ನೀರು ಬಿಡುಗಡೆ ಮಾಡಬಹುದು ಇನ್ಫ್ಲೋವನ್ನು ಲೆಕ್ಕ ಹಾಕಿ ಈಗ. ಬಟ್ ಎಷ್ಟು ದಿನ ಆ ಇನ್ಫ್ಲೋ ಇರುತ್ತೆ, ಒಳಹರಿವು ಆ ಪ್ರಮಾಣದಲ್ಲಿ ಎಷ್ಟು ದಿನ ಇರುತ್ತೆ? ಯಾಕಂತಂದ್ರೆ ನಮ್ಮ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆಯ ಪ್ರಮಾಣ ತೀರಾ ಕಡಿಮೆ ಇದೆ. ನಮ್ಮ ಹೇಮಾವತಿ ಬೆಲ್ಟಲ್ಲಿ ನೀರು ಬರ್ತಾ ಇಲ್ಲ, ಮಳೆ ಆಗ್ತಾ ಇಲ್ಲ ಅಲ್ಲಿ.
ಹಾರಂಗಿಯಲ್ಲಿ ದೊಡ್ಡ ಪ್ರಮಾಣದ ಇನ್ಫ್ಲೋ ಈಗಿಲ್ಲ, ಮೊನ್ನೆ ಭರ್ತಿ ಆಯಿತು, ಆನಂತರ ಇನ್ಫ್ಲೋ ಕಡಿಮೆ ಆಗಿದೆ. ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ, ಕಬಿನಿಯಲ್ಲಿ ನೀರಿಲ್ಲ, ಕಬಿನಿಗೆ ನೀರು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಯಾವತ್ತೂ ಕೂಡ ಕಬಿನಿ ಡ್ಯಾಮು ರಾಜ್ಯದಲ್ಲೇ ಮೊದಲು ಭರ್ತಿಯಾಗುವಂಥ ಡ್ಯಾಮು. ಈ ಬಾರಿ ಕಬಿನಿಯಲ್ಲೂ ನೀರಿಲ್ಲ. ಇಂಥ ಸ್ಥಿತಿ ಇರುವಾಗ ನಾವು ಯಾವ ಧೈರ್ಯದ ಮೇಲೆ ತಮಿಳುನಾಡಿಗೆ ನೀರು ಹರಿಸಬೇಕು? ಸೊ ಇದು ಪ್ರಶ್ನೆ ಇರೋದು. ನಾನೊಮ್ಮೆ ನಮ್ಮ ಡ್ಯಾಮ್ಗಳ ಪರಿಸ್ಥಿತಿಯನ್ನು ವಿವರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಿ 4 ಡ್ಯಾಮ್ಗಳು, ಕಾವೇರಿ ಕೊಳ್ಳದಲ್ಲಿ ಬರುವಂಥ 4 ಡ್ಯಾಮ್ಗಳು ನೋಡ್ತಾ ಇದ್ದೀರಿ. ಹಾರಂಗಿ 8.5 TMC ಅದರ ಸಂಗ್ರಹ ಸಾಮರ್ಥ್ಯ, ಟೋಟಲ್ ಸ್ಟೋರೇಜ್ ಕೆಪಾಸಿಟಿ. ಈಗಿರುವಂಥ ನೀರು 8 TMC. ಹೇಮಾವತಿಯ ಟೋಟಲ್ ಕೆಪಾಸಿಟಿ ಇರೋದು 37 TMC, ಈಗಿರೋದು 23 TMC. KRSನ ಸಂಗ್ರಹ ಸಾಮರ್ಥ್ಯ 49 TMC, ಈಗಿರೋದು 17 TMC. ಕಬಿನಿಯಲ್ಲಿ 19 TMC ಸ್ಟೋರೇಜ್ ಕೆಪಾಸಿಟಿ, ಈಗಿರೋದು 14 TMC. ನಮಗೆ ಇಲ್ಲಿ ಇನ್ನೊಂದು ಪ್ರಮುಖ ಸಮಸ್ಯೆ ಆಗೋದು ಡೆಡ್ ಸ್ಟೋರೇಜು. ನಿಮಗೆ KRSನ 49 TMC ಅಥವಾ 17 TMC ಅಂತ ನಾವು ಈಗಿರುವಂಥ ಲೈವ್ ಸ್ಟೋರೇಜನ್ನು, ಈಗಿರುವಂಥ ಸ್ಟೋರೇಜನ್ನು ಲೆಕ್ಕ ಹಾಕಿದರೆ ಅದರಲ್ಲಿ 5 TMC ಮೈನಸ್ಸು. ಯಾಕಂತಂದರೆ ಡೆಡ್ ಸ್ಟೋರೇಜ್ ಅದು, ಅದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಗಮನಿಸಬೇಕಾದಂಥ ವಿಚಾರ. ಸೊ ಈ ರೀತಿ ಇದ್ದಾಗ ನೀರು ಬಿಡುಗಡೆ ಮಾಡೋದು ಹೇಗೆ? ಈಗ 4 ಡ್ಯಾಮ್ಗಳ ಒಟ್ಟು ಸಂಗ್ರಹ ಸಾಮರ್ಥ್ಯ, ಈಗಿರುವಂಥ ಸ್ಟೋರೇಜ್ ಏನು ಅನ್ನೋದನ್ನು ನೋಡಿಬಿಡೋಣ. 4 ಡ್ಯಾಮ್ಗಳ ಒಟ್ಟು ಸಂಗ್ರಹ ಸಾಮರ್ಥ್ಯ 114 TMC, ಈಗಿರೋದು 62 TMC ಅಷ್ಟು ಮಾತ್ರ ನೀರು. ಕಳೆದ ವರ್ಷ 108 TMC ಅಷ್ಟಿತ್ತು. ಸೊ ಕಳೆದ ವರ್ಷ ಸಮಸ್ಯೆ ಇರಲಿಲ್ಲ ನಮಗೆ. ತಮಿಳುನಾಡು ಕೇಳೋದೇ ಬೇಡ, ನಾವು ಬಿಡುಗಡೆ ಮಾಡಿದ್ವಿ ನೀರು. ಅವ್ರು ಕೇಳುವಂಥ ಅಗತ್ಯವೇ ಬೀಳಲಿಲ್ಲ, ನಾವು ಬಿಡುಗಡೆ ಮಾಡಿದ್ವಿ. ಈ ಬಾರಿ ಆ ಸ್ಥಿತಿ ಇಲ್ಲ. ಅಡಿಷನಲ್ ಆಗಿ ಇನ್ನೊಂದು ಮಾಹಿತಿ ಕೊಡಬೇಕು ನಾನು ನಿಮಗೆ. ಇದು ನಮ್ಮ ಜಲಾಶಯದ ಪರಿಸ್ಥಿತಿ ಆಯಿತು. ಮೆಟ್ಟೂರು ಡ್ಯಾಮಲ್ಲಿ ಹೆಂಗಿದೆ? ತಮಿಳುನಾಡಿನ ಮೆಟ್ಟೂರು ಡ್ಯಾಮಲ್ಲಿ ಸ್ಟೋರೇಜ್ ಎಷ್ಟಿದೆ? ಈಗಲೇ ನೋಡ್ತಾ ಇದ್ದೆ ನಾನು. ಮೆಟ್ಟೂರು ಡ್ಯಾಮಲ್ಲಿ ಇರುವಂಥ ಸ್ಟೋರೇಜು ಈಗ 36 TMC ಅಷ್ಟು ನೀರಿದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಮಿಳುನಾಡು ತನ್ನ ಕೃಷಿ ಚಟುವಟಿಕೆಗೆ ನೀರನ್ನು ಸ್ಟೋರೇಜ್ ಮಾಡೋದಕ್ಕೆ ಹೊರಟಿದೆ. ನಮ್ಮ ಸ್ಥಿತಿ ಕುಡಿಯೋ ನೀರಿಗೆ ನೀರೆಲ್ಲಿ ಸಿಗುತ್ತೆ ಅಂತ ಒದ್ದಾಡುವಂಥ ಸ್ಥಿತಿ. ಅವರು ಕೃಷಿಗೋಸ್ಕರ ಸ್ಟೋರೇಜ್ ಮಾಡ್ಕೊಳ್ತಾ ಇದ್ದಾರೆ, ನಾವು ಕುಡಿಯೋ ನೀರಿಗೋಸ್ಕರ ಒದ್ದಾಡ್ತಾ ಇದ್ದೀವಿ. ಇದು ಡಿಫರೆನ್ಸು, ಇದು ವ್ಯತ್ಯಾಸ ನಮಗೂ ಮತ್ತು ಅವರಿಗೂ ಇರೋದು. ಇನ್ನೊಂದು ಮಾಹಿತಿಯನ್ನು ನಾನು ನಮ್ಮ ವೀಕ್ಷಕರ ಮುಂದೆ ಇಡಬೇಕಾಗತ್ತೆ. ಈಗ ತಮಿಳುನಾಡಿಗೆ ನಾವು 4.5 TMC ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಮಳೆಗಾಲ ಆರಂಭ ಆಗಿದ್ದು ಜೂನ್ಗೆ, ಸೆಪ್ಟೆಂಬರ್ ಹೊತ್ತಿಗೆ ನಮ್ಮ ಮಳೆಗಾಲ ಮುಕ್ತಾಯ ಆಗತ್ತೆ. ಅಂದರೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗೋದು ನೈಋತ್ಯ ಮಾನ್ಸೂನ್. ಈ ಮಾನ್ಸೂನ್ ಸಂದರ್ಭದಲ್ಲಿ 4 ತಿಂಗಳು ನಮಗೆ ಮಳೆಯಾಗತ್ತೆ, ಅದರಲ್ಲಿ 2 ತಿಂಗಳು ಮಳೆ ಇಲ್ಲ, ಇನ್ನುಳಿದಿರೋದು 2 ತಿಂಗಳು. ಆ 2 ತಿಂಗಳಲ್ಲಿ ಮಳೆಯಾಗತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಪಕ್ಕದ ತಮಿಳುನಾಡಲ್ಲಿ ಹೆಂಗಿದೆ ಸ್ಥಿತಿ? ಅಲ್ಲಿ ನಮ್ಮ ಥರ ಮುಂಗಾರಲ್ಲ, ಅಲ್ಲಿ ಹಿಂಗಾರು ಮಳೆಯಾಗತ್ತೆ. ಅಲ್ಲಿ ಮಳೆಗಾಲ ಆರಂಭ ಆಗೋದೇ ಅಕ್ಟೋಬರ್ ತಿಂಗಳಿನಿಂದ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಅವರಿಗೆ ಹಿಂಗಾರು ಉತ್ತಮ ಪ್ರಮಾಣದಲ್ಲಿ ಆಗತ್ತೆ. ಈ ವರ್ಷ ಆಗತ್ತಾ ನನಗೆ ಗೊತ್ತಿಲ್ಲ, ಯಾಕಂತಂದ್ರೆ ಜ್ಯೋತಿಷ್ಯ ಹೇಳೋದಕ್ಕೆ ಜ್ಯೋತಿಷಿ ಅಲ್ಲ, ಆಗತ್ತಾ ಅಂತ ಗೊತ್ತಿಲ್ಲ. ಬಟ್ ವಾಸ್ತವ ಏನು ಅಂತಂದ್ರೆ ಅಕ್ಟೋಬರ್ ತಿಂಗಳಿಂದ ಮಳೆ ಆಗುತ್ತೆ. 3 ತಿಂಗಳು ಅವರಿಗೆ ಹಿಂಗಾರು ಆಗುತ್ತೆ. ನಮಗಾಗೋದು ಮುಂಗಾರು, ಅವರಿಗಾಗೋದು ಹಿಂಗಾರು. 38 ಜಿಲ್ಲೆಗಳು ತಮಿಳುನಾಡಲ್ಲಿ, ಅದರಲ್ಲಿ 13 ಜಿಲ್ಲೆಗಳು ಕಾವೇರಿ ನದಿಯ ಮೇಲೆ ಡಿಪೆಂಡ್ ಆಗಿದೆ. ವಾಸ್ತವ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದರಲ್ಲಿ ಕಾವೇರಿ ಡೆಲ್ಟಾ ರೀಜನ್ ಅಂತ ಬರುತ್ತೆ. ಕಾವೇರಿಯ ನೀರನ್ನು ಬಳಸಿ ಕೃಷಿ ಮಾಡುವಂಥ ಜಿಲ್ಲೆಗಳು ಅದು ತಂಜಾವೂರು, ತಿರುವಾವೂರು, ನಾಗಪಟ್ಟಿನಂ, ಈ ಜಿಲ್ಲೆಗಳು. ನಾನು ಯಾಕೆ ಆ ಜಿಲ್ಲೆಗಳನ್ನು ಉಲ್ಲೇಖಿಸ್ತಾ ಇದ್ದೀನಿ ಅಂತಂದ್ರೆ, ಆ ಜಿಲ್ಲೆಗಳಿಗೆ ಮಳೆಯಾಗೋದೇ ಹಿಂಗಾರಲ್ಲಿ. ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಆ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ. ಸೊ ನೀವು ಅರ್ಥ ಮಾಡಿಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಮಳೆಗಾಲ ಮುಕ್ತಾಯದ ಹಂತದಲ್ಲಿದೆ. ಅಲ್ಲೆಲ್ಲಿ ಅವರು ಕಾವೇರಿಯನ್ನು ನಂಬಿಕೊಂಡು ಕೃಷಿ ಚಟುವಟಿಕೆಯನ್ನು ಮಾಡ್ತಾರೋ ಅವರಿಗೆ ಮಳೆಗಾಲ ಆರಂಭ ಆಗೋದು ಅಕ್ಟೋಬರ್ ಹೊತ್ತಿಗೆ. ನ್ಯಾಚುರಲ್ ಅಡ್ವಾಂಟೇಜ್ ತಮಿಳುನಾಡಿನ ಪರ ಇದೆ, ತಮಿಳುನಾಡಿಗಿದೆ, ಯಾವುದು ಕನ್ಸಿಡರ್ ಆಗಲ್ಲ. ಸೊ ಇದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಯಾಕೆ ಹಿಂಗಿದೆ? ಕರ್ನಾಟಕದ ಸ್ಥಿತಿ ಏನು?
ರೈತರ ವಿರೋಧಕ್ಕೆ ರಾಜ್ಯ ಸರ್ಕಾರ ಮಣಿ ಎತ್ತ ಹಾಗಿದೆ. CWRCಯ ಆದೇಶ ಅಥವಾ ನಿರ್ದೇಶನ ಅಂತ ಅದನ್ನು ಕರಿಬೇಕು ನಾವು. ಯಾಕಂತಂದ್ರೆ ಫೈನಲ್ ಡಿಸಿಷನ್ ಆಗೋದು CWMA ಅಲ್ಲಿ ಪ್ರಾಧಿಕಾರದಲ್ಲಿ ಆಗುತ್ತೆ. ಈಗ ಇದರ ನಿರ್ದೇಶನ ಇದೆ. ನಿರ್ದೇಶನವನ್ನು ಉಲ್ಲಂಘಿಸಿ ಕರ್ನಾಟಕ ಸರ್ಕಾರ ಸೆಡ್ಡು ಹೊಡೆಯೋದಕ್ಕೆ ಸಾಧ್ಯನಾ? ಇವತ್ತು ಬೆಳಗ್ಗೆ 11:30ಕ್ಕೆ ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ನಡೆಯುತ್ತೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮೀಟಿಂಗು, ಕರ್ನಾಟಕದ ಲೀಗಲ್ ಟೀಮ್ನ ಜೊತೆಗೆ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನಿದೆ ಕಾನೂನಿನ ಆಯ್ಕೆಗಳು ನಮ್ಮ ಮುಂದೆ? ಒಂದು, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಾಧಿಕಾರದ ಮುಂದೆ ನಮ್ಮ ಅಳಲನ್ನು ಹೇಳಿಕೊಳ್ಬೇಕು. ಬಟ್ ಅಲ್ಲೊಂದು ನಮಗೆ ಸಮಸ್ಯೆ ಯಾವುದು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ CWRC ಏನು ನಿರ್ದೇಶನವನ್ನ ಕೊಟ್ಟಿದೆಯೋ ಅದನ್ನ CWMAನೂ ಕೂಡ ಅದೇ ನಿರ್ದೇಶನವನ್ನು ಕೊಡುತ್ತೆ. ಅದೇ ನಿರ್ದೇಶನವನ್ನು ಬದಲಾವಣೆಯನ್ನು ಮಾಡಿಕೊಳ್ಳೋದಿಲ್ಲ. ಯಾಕಂತಂದ್ರೆ CWRC ಟೆಕ್ನಿಕಲ್ ಕಮಿಟಿ, ತಾಂತ್ರಿಕ ಸಮಿತಿ, ಅದು ಅವರು ಕೊಟ್ಟಂತ ನಿರ್ದೇಶನ CWMA ಅದನ್ನ ಎಂಡೋಸ್ ಮಾಡುತ್ತೆ. ಸೊ ನಮಗಿರುವಂತ ಆಯ್ಕೆ ಅಲ್ಲೊಂದಿದೆ. ಮತ್ತೊಂದು ಸುಪ್ರೀಂ ಕೋರ್ಟ್ ಅಂತ ನಮ್ಮ ಲೀಗಲ್ ಟೀಮ್ ಅವ್ರು ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ಬೋದು ಅಂತ. ಬಟ್ ನನಗನ್ಸುತ್ತೆ ಇಲ್ಲೊಂದು ಸಮಸ್ಯೆ ಯಾವುದು ಅಂತಂದ್ರೆ, 177 TMC ನೀರನ್ನು ನಾವು ಬಿಡುಗಡೆ ಮಾಡಬೇಕು ಒಂದು ವರ್ಷದಲ್ಲಿ. ಅದರಲ್ಲಿ ತಿಂಗಳಿಗೆ ಎಷ್ಟು ಅಂತ ಲೆಕ್ಕಾಚಾರವನ್ನು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಜುಲೈ ತಿಂಗಳಲ್ಲಿ ನಾವು 31 TMC ನೀರನ್ನು ಬಿಡುಗಡೆ ಮಾಡಬೇಕು. ಆಗಸ್ಟಲ್ಲಿ 45 TMC ನೀರನ್ನು ಬಿಡುಗಡೆ ಮಾಡಬೇಕು. ಅದು ಸಾಮಾನ್ಯ ಮಳೆ ವರ್ಷದಲ್ಲಿ. ಸಂಕಷ್ಟದ ಕಾಲ ಅಂತ ಬಂದಾಗ ಪರಿಸ್ಥಿತಿಯನ್ನು ಅವಲೋಕಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ಸಂಕಷ್ಟದ ಕಾಲ, ಯಾವ ರೀತಿ ಇದನ್ನ ಲೀಗಲ್ ಆಗಿ ಸರ್ಕಾರ ಫೈಟ್ ಮಾಡುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.